ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಹಾಗೆ ನೋಡ್ರಿ ಇವತ್ತಿನ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಇಲ್ಲ ಅಂತ ನೋಡೋಣ. ಹಾಗೆ ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲ ಫುಲ್ ವಿಡಿಯೋ ವಾಚ್ ಮಾಡಿರಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿರಿ. ನೋಡಿ ಇವತ್ತೇನು ಕೆಂಪು ಕಾಣ್ತಾ ಇದೆ ಅಂತ ನೋಡ್ತಾ ಇದ್ದೀರಾ. ಶೂಟ್ರ್ ಹಾಕ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್. ನೋಡಿರಿ ಈ ಥರ ಕೆಂಪ ಶೂಟ್ರ್ ಹಾಕ್ಕೊಂಡಿದ್ದೀನಿ. ಚಳಿ ಆಗ್ತಿದ್ದೀರಿ. ಅದರಲ್ಲಿ ಬೇರೆ ಇಲ್ಲಿ ಕೆರೆ ಇದೆ ಅಲ್ಲ, ಈ ಕಡೆ ಈ ಕೆರೆ ಮತ್ತು ಈ ಥರ ಮರ ಎಲ್ಲ ಇದಾವಲ್ಲ ಫ್ರೆಂಡ್ಸ್, ಈ ಥರ. ಅದಕ್ಕೆ ನೋಡ್ರಿ ನಮ್ಮ ಕಡೆ ನನಗೆ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಕಡೆ ಎಲ್ಲ ಸ್ವಲ್ಪ ಚಳಿ ಆಗುತ್ತೆ ರೀ ಇಲ್ಲಿ. ಅದಕ್ಕೆ ನೋಡಿ ಶೂಟ್ರ್ ಹಾಕ್ಕೊಬಿಡ್ತೀನಿ. ಮನೇಲಿದ್ದರೆ ಶೂಟ್ರ್ ಇದ್ದಾವೆ ಫ್ರೆಂಡ್ಸ್, ಶೂಟ್ರ್ ಹಾಕ್ಕೊಬಿಡ್ತೇನೆ ನೋಡ್ರಿ. ಇಲ್ಲೆಲ್ಲ ಕೆರೆ ಈ ಥರ ಇದೆ. ಇಲ್ಲಿ ನೋಡ್ರಿ, ನಾನು ಹಿಂದಿಂದನೇ ಬರ್ತಿದ್ದಾನೆ ನೋಡ್ರಿ. ಇದೊಂದು ಚಿಂಟು ನಮ್ಮದು. ಇವತ್ತೇನು ಕೆಲಸ ಮಾಡ್ಯಾನೆ ಅಂದರೆ ಸೋಫಾ ಸೆಟ್ಟಲ್ಲಿ ಒಂದು ಟುವಾಲ್ ಹಚ್ಚಿ ಶಾಲೆ ಹೋಗಿದ್ದೆ ಫ್ರೆಂಡ್ಸ್. ಆರಾಮ್ ಹಚ್ಕೊಂಡು ಮುಕ್ಕೋಬಿಟ್ಟಿದ್ದಾನೆ. ಅಲ್ಲಿಂದ ಶಾಲೆಯಿಂದ ಬಂದು ಆ ಟುವಾಲ್ ತೆಗ್ದಿದ್ದೆ ನೋಡ್ರಿ. ಅಲ್ಲಿವರೆಗೂ ನಿದ್ದೆ ಮಾಡಿದ್ದಾನೆ ನಮ್ಮ ಚಿಂಟು. ನಾನಂತೂ ಸ್ವಲ್ಪ ಹಿಂತ್ಲಲ್ಲಿ ಬರೋಂಗಿಲ್ಲ ನೋಡ್ರಿ. ಇವರೆಲ್ಲ ಬೆನ್ನು ಹತ್ತಾರೆ ನೋಡ್ರಿ. ಚಿಂಟು, ಟಾಮು, ಮಿನ್ನು ಒಂದು ಎತ್ಲಾ ಹೋಗ್ಯಾನೋ ಏನೋ, ಸಿಗ್ತಾ ಇಲ್ಲ ಮಿನ್ನುದು. ನೋಡ್ಬೇಕು ಎತ್ಲಾ ಹೋಗಿದ್ದಾನೋ ಅಂತ. 3-4 ದಿನ ಆಯ್ತು ರೀ, ಮಿನ್ನು ಪತ್ತೆ ಇಲ್ಲ. ಚಿಂಟು ಆಗ್ಬಿಟ್ಟಿದ್ರಿ ಅಮ್ಮ ಅಂತೂ ನೋಡ್ರಿ. ಮಳೆ ಆಗ್ತಿದೆ ನಮ್ಮ ಕಡೆ ನೋಡ್ರಿ. ಕೆರೆ ಎಷ್ಟು ತುಂಬಿದೆ ನೋಡ್ರಿ ಫ್ರೆಂಡ್ಸ್. ಇಲ್ಲಿವರೆಗೂ ಬಂದಿದೆ ನೋಡ್ರಿ. ಇನ್ನೊಂದು 8 ದಿನ ಮಳೆ ಆದರೆ ಫುಲ್ ಇಲ್ಲಿವರೆಗೂ ಬಂದ್ಬಿಡುತ್ತೆ ನೋಡ್ರಿ. ಅರ್ಧ ಕೆರೆ ಆದಂಗೆ ಆಗಿದ್ದು ನೋಡ್ರಿ ನಮ್ಮ ಕಡೆ. ಮಳೆ ಬಂದ್ರಿ ಮತ್ತೆ. ಏನು ಕರೆಂಟೇ ನೆಟ್ಟಿಗಿಲ್ರಿ ಊರಲ್ಲಿ. ಕರೆಂಟೇ ನೆಟ್ಟಿಗಿರ್ತಾ ಇಲ್ಲ. ಕತ್ಲು ಒಂದು ಕದ್ರ ಮನೆ ಒಳಗಡೆ ನೋಡ್ರಿ. ಎಷ್ಟರಲ್ಲಿ ಹೊರಗೆ ನಿಲ್ಲಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್. ಈ ಥರ ಮಳೆ ಇದೆ ನೋಡ್ರಿ ನಮ್ಮ ಕಡೆ. ನೋಡ್ರಿ ಹೆಂಗೆ ಕುಣಿತಾಯ್ತು ನೋಡ್ರಿ. ಇಲ್ಲಿ ತಕ್ಕ ನೋಡ್ರಿ. ಇಲ್ಲಿ ಮಲಗಿಸೋಗಿದ್ದೆ, ಅದೇ ಜಾಗದಲ್ಲಿ ಇರ್ತಾನೆ ನೋಡ್ರಿ. ಅಂದರೆ ಏನು ಸ್ವಲ್ಪ ಗಲೀಜು ಮಾಡಲ್ಲ ನೋಡ್ರಿ ಮರಿ. ಇಷ್ಟು ಹಿಂಗೆ ಏನಿದ್ರು ಹೊರಗಡೆನೇ ಹೋಗಿ ನೋಡಿ. ಚೆನ್ನಾಗಿದೆ ರೂಢ ಇವಂದು. ಚಿಂಟು ಬೇಟ ಒಳ್ಳೆ ಬುದ್ಧಿ ಇತ್ತು ನೋಡ್ರಿ ಇವಂದು ಕೂಡ. ಟಣಕ್ ಹೆಂಗೆ ಕುಣಿತಾ ಇದ್ದಾನೆ ನೋಡ್ರಿ. ಅವನಿಗೆ ಖುಷಿ, ಅವನಿಗೆ ಇಲ್ಲಿ ಥಂಡಿ ಇಲ್ಲ ಅಂತ. नहीं बा, ठंड हो रही नहीं कर को, खुशी हो रही तुझे चिंटू? ಆಯ್ದ್ರ ನೋಡ್ರಿ ಎಷ್ಟ್ರಾಗ ಹತ್ತಾನೆ ನೋಡ್ರಿ. ಅದು ಮೇಲೆ ತುದಿಯಲ್ಲಿ ಹತ್ತಿ ನಿಲ್ತಾನೆ. ಆಗ್ಬಿಟ್ಟೆ ಇದ್ರ ಬೆಟ್ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಮಂಗ ಅಂದ್ರೆ ಮಂಗ ಬಂದಿದ್ದಾವೆ ನೋಡ್ರಿ. ಮನೆ ಮೇಲೆಲ್ಲ ಹಾರ್ತಿದ್ದಾವೆ. ಇದು ನೋಡ್ರಿ, ಇಲ್ಲಿ ಮರದ ಮೇಲೆ ಕುತ್ಕೊಂಡಿದ್ದಾವೆ. ಎಷ್ಟು ಎಲ್ಲ ಹತ್ತು ಕುತ್ಕೊಬಿಟ್ಟಾವೆ. ನಮ್ಮ ಟಾಮು ಅವರಿಗೆಲ್ಲ ಬೆನ್ನು ಹತ್ತಾ ಕುಂತೇರಿ. ಆದರೂ ಹೋಗಿ ಮನೆಯಿಂದ ಮತ್ತೆ ಮರದ ಮೇಲೆ ಹೋಗಿ ಕುತ್ಕೊಂಡಾವ ನೋಡ್ರಿ. ಇವೇನು ಕಡಿಸ್ತದವ್ರಿ. ಇವಾಗ ಮಳೆಗೆಲ್ಲ ಇಲ್ಲ, ಹಂಚು ಭಾಳ ಸ್ಮೂತ್ ಇರ್ತಾವ್ರಿ. ಇವಾಗ ಹಂಚೆಲ್ಲ ಲಡ್ಡಾಗಿರ್ತಾವೆ ಒಂಥರ. ಇವು ಹತ್ತಿ ಹಂಗೆ ಕುಣಿತದ ನೋಡ್ರಿ. ಡಮ್ ಅಂತ ನೋಡ್ರಿ ಎಲ್ಲ ಹಂಚಿವಾಗ. ಮನುಷ್ಯರ ಥರ ಹಂಚಿನ ಮೇಲೆ ಹತ್ತಿ ಕುಣಿದ್ರೆ ಏನು ಉಳಿತೈತ್ರಿ? ಏಯ್ ಬಂದ್ರ ಗುಕ್. ನಮ್ಮ ಟಾಮ್ ಕುಯ್ ಅಂತ ನೋಡ್ರಿ. ಇಲ್ಲೇ ಏನು ಮಾಡೋಕ್ಕಾಗುತ್ರಿ. ಇದು ಭಾಳ ತಲೆ ತಿನ್ನಾಕುಂತೈತಿ ನೋಡ್ರಿ. ಎತ್ಲಾಗ ಹೋತ್ರಿ ಅದು. ಇದೇನು ಕಾಡಿಸ್ತಾ ಇದಾವ್ರಿ ಮರದ ಮೇಲೆಲ್ಲ ಕೂತ್ಕೊಂಡು. ಮನೆ ಮೇಲೆ ಭಾಳ ಬಂದು ಸೇರ್ಕೊಬಿಟ್ಟಾವ್ರಿ ಇಲ್ಲಿ. ಇವಾಗ ನೋಡ್ರಿ ಇಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ. ದೊಡ್ಡ ಮನುಷ್ಯ ಇದ್ದಂಗೆ ನೋಡ್ರಿ. ಇಲ್ಲಿ ಕುಂತಾನೆ ನೋಡ್ರಿ. ಏಯ್ ಮಂಗಣ್ಣ, ಇವೆಲ್ಲ ಮನೆ ಮೇಲೆ ಹರಿದ್ರೆ ಒಂದು ಮನುಷ್ಯ ಹಾರಿದಂಗೆ ಆಗ್ತೈತೋ ಇಲ್ರಿ. ಇದು ಎಲ್ಲ ಹಂಚು ಉಳಿತಾವೇನ್ರಿ ಇದ್ರ ಕಾಲಾಗೆ. ಇಂಥ ಮಳೆಗಾಲದಲ್ಲಿ ಬಂದು ತೆರೆ ಕೆಡಿಸ್ತದ ನೋಡ್ರಿ ಇವು ಮಂಗಣ್ಣಗಳು. ಏನು ತಿಂತಾ ಇದಾವ ಏನ್ರಿ? ಮರದಲ್ಲಿ ಏನೂ ಇಲ್ಲ, ಸುಮ್ಮನೆ ಬಂದು ಎಲೆ ಕೆಡಿಸ್ತದ ನೋಡ್ರಿ ಇವು. ನಮ್ಮ ಟಾಮು ಓಡಿಸ್ತಿದ್ದಾನೆ ಆದರೂ ಪಾಪ.
ಹಿಂಗೆ ನೋಡಿರಿ ಫ್ರೆಂಡ್ಸ್, ಒಂದು ಸ್ವಲ್ಪ ಬೇಳೆ ಸಾರು ಮಾಡ್ಬೇಕಂತ ಅದಕ್ಕೆ ನೋಡಿರಿ ಇಷ್ಟೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಬೇಳೆ ಸಾರು ಮಾಡ್ಬೇಕ್ರಿ. ಹಾಗೆ ನೋಡಿರಿ ಒಂದಿಷ್ಟು ಬೆಂಡೆಕಾಯಿ ಇದ್ದಾವೆ, ಪಲ್ಯ ಮಾಡಿ ಬೆಳಗ್ಗೆ ರೊಟ್ಟಿ ಸುಡಬೇಕಂತ, ಸಮೀರಿಗೆ ರೊಟ್ಟಿ ಸುಡಬೇಕಂತೆ. ಪಲ್ಯ ಮಾಡಿ ರೊಟ್ಟಿ ಸುಡಬೇಕಂತ ಈ ಕಡೆ ಇಟ್ಟಿದ್ದೀನಿ. ಪಲ್ಯ ಮಾಡ್ತೀನಿ ನೋಡಿರಿ ಇವಾಗ. ಹಾಗೆ ಇವಾಗ ಫಸ್ಟು ಬೇಳೆ ಸಾರು ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್. ಅವನಿಗೆ ಶಾಲೆಯಿಂದ ಬರ್ತಾನಲ್ಲ, ಊಟ ಮಾಡಲಿಕ್ಕೆ ಅರ್ಜೆಂಟ್ ಮಾಡ್ತಾನೆ ನೋಡಿರಿ, ಅದಕ್ಕೆ ಬೇಳೆ ಸಾರು ಮಾಡಿಬಿಡ್ತೀನಿ ಫ್ರೆಂಡ್ಸ್. ಈಗ ಫಸ್ಟಿಗೆ ರೈಸ್ ಮಾಡಿದ್ದೀನಿ ಇವಾಗ. ಇದು ನೋಡಿರಿ ಫ್ರೆಂಡ್ಸ್, ಹೋದವಾರದ್ದು ನೋಡಿರಿ, ಇದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನಮ್ಮ ಮನೆಯವ್ರು 1 kg ತಂದಿದ್ರು. ಅದರಲ್ಲಿ ಒಂದು ಹಾಗೆ ಇತ್ತು ನೋಡಿರಿ, ನನ್ನ ದ್ಯಾಸೆ ಇಲ್ಲ. ಇವಾಗ ಮೆಣಸಿನ್ಕಾಯಿ ತಗೋಬೇಕಂತ ತಗೊತೀನಿ. ಇದು ಹಾಗೆ ಇದೆ ನೋಡಿರಿ, ಎಷ್ಟು ಚೆನ್ನಾಗಿದೆ ನೋಡಿರಿ, ಏನೂ ಆಗಿಲ್ಲ. ಬೇರೆ ಏನಾರು ಆದರೆ ಕೊಳ್ತು ಹೋಗ್ಬಿಡ್ತಾವೆ ನೋಡಿರಿ. ಎಷ್ಟು ಸೂಪರ್ ಆಗಿದೆ ನೋಡಿರಿ. ಡ್ರ್ಯಾಗನ್ ಫ್ರೂಟ್ ಅಂತ ನೋಡಿರಿ, ತುಂಬ ಒಳ್ಳೇದಿದು ವೈಟ್ ಬ್ಲಡ್ಡಿಗೆ. ಎಷ್ಟು ಚೆನ್ನಾಗಿದೆ ನೋಡಿರಿ. ಇನ್ನೂ ಇದು ಜಾಸ್ತಿ ದಿನ ಇಟ್ಟು ತಿನ್ಬೋದಂತ ನೋಡಿರಿ. ಇವೆಲ್ಲ ಇರ್ತಾವೆ ನೋಡಿ, ಬೇಕಾದರೆ ಗಟ್ಟಿಯಾಗಿ, ಏನೂ ಹಾಳಾಗಲ್ಲ ನೋಡಿರಿ. ಅಂದರೆ ಇದರ ಸಿಪ್ಪೆ ತುಂಬ ದಪ್ಪ ಇರುತ್ತಲ್ಲ, ಅದಕ್ಕಿರ್ಬೋದು ನೋಡಿರಿ ಫ್ರೆಂಡ್ಸ್, ಮೋಸ್ಟ್ಲಿ. ಹಾಗೆ ನೋಡಿರಿ ಫ್ರೆಂಡ್ಸ್, ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡ್ತಾ ಇದ್ದೀನಿ. ಚಪಾತಿ, ಆಲೂಗಡ್ಡೆ ಪಲ್ಯ ಹಾಗೂ ಬೆಂಡೆಕಾಯಿ ಪಲ್ಯ ನೋಡಿರಿ. ಎಲ್ಲ ಲತ್ತಿಸ್ಬಿಟ್ಟು ಎಲ್ಲ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ಒಂದೊಂದೇ ಆಗಿ ಕಾಸ್ತಾ ಇದ್ದೇನೆ ಇವಾಗ. ಹಾಗೆ ನೋಡಿರಿ ಫ್ರೆಂಡ್ಸ್, ನಾನು ಎಲ್ಲ ಲತ್ತಿಸ್ಬಿಟ್ಟು ಈ ಥರ ಎಲ್ಲ ತಟ್ಟೆ ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿರಿ. ಮತ್ತೇನು ಮಾಡ್ತೀರಾ, ಎಲ್ಲ ಒಂದು ಕಡೆ ಕೂತ್ಕೊಂಡು ಲತ್ತಿಸ್ತೀನಿ, ಈ ಥರ ಇಟ್ಕೊತೀನಿ, ಆಮೇಲೆ ಎಲ್ಲ ಕಾಸ್ತೇನೆ ನೋಡಿರಿ. ಈ ಥರ ಮಾಡ್ತೇನೆ ನೋಡಿರಿ, ಒಂದು ಸೈಡಿಗೆ ಇಟ್ಕೊಂಡು ನಾನು. ಹಾಗೆ ನೋಡಿರಿ ಎಷ್ಟು ಚೆನ್ನಾಗಿ ಬಂತವೆ ಚಪಾತಿಗಳು. ಏನಂದರೆ ಫ್ರೆಂಡ್ಸ್, ಇದಕ್ಕೆ ಮೈದಾ ಹಿಟ್ಟು ಆಮೇಲೆ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಚಪಾತಿಗೆ. ಆದರೆ ತುಂಬ ಚೆನ್ನಾಗಿ ಬರ್ತಾವ್ರಿ ಚಪಾತಿ. ಮೈದಾ ಹಿಟ್ಟಿಂದೇ ಆದರೆ ಒಂಥರ ಸರಿ ಅನಿಸಲ್ಲ. ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು, ಅದು ಅರ್ಧ ಇದು ಅರ್ಧ ಸೇರಿಸ್ಕೋಬೇಕು ನೋಡಿರಿ. ಸಖತ್ತಾಗಿರ್ತಾವೆ ನೋಡಿರಿ ಚಪಾತಿಗಳು, ತುಂಬ ಚೆನ್ನಾಗಿ ಕಾಣ್ತವೆ. ಕಲರು ಕೂಡ ನೋಡಿ, ಬೇಕಿದ್ರೆ ಈ ಥರ ಕಲರ್ ಬರ್ತಾವೆ ನೋಡಿರಿ. 2 ಹಿಟ್ಟು ಮಿಕ್ಸ್ ಮಾಡಿದರೆ. ಒಂದೇ ಆದರೆ ಸರಿ ಅನಿಸಲ್ಲ ಅದು. ಈ ಥರ 2 ಹಿಟ್ಟನ್ನು ಮಿಕ್ಸ್ ಮಾಡಿ ಚಪಾತಿ ಮಾಡಿ ನೋಡಿರಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ. ನೋಡಿರಿ ಯಾವ ಥರ ಇದೆ ನೋಡಿರಿ ಫ್ರೆಂಡ್. ನಮ್ಮ ಚಪಾತಿ ರೆಡಿ ಆಯಿತು ನೋಡಿರಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿರಿ. ನೋಡಿರಿ ಈ ಥರ ಸ್ಮೂತಾಗಿ ಬರ್ತಾವೆ ನೋಡಿರಿ. ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಚಪಾತಿ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣ್ತಾವೆ ನೋಡಿರಿ. ಈ ಥರ ಚಪಾತಿ ಬರ್ತಾವೆ ನೋಡಿರಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರ್ತಾವೆ. ಇದಕ್ಕೆ ನೋಡಿರಿ ಈ ಥರ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ನೋಡಿರಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ತುಂಬ ಮೆತ್ತಗಾಗಿದ್ದಾವೆ ನೋಡಿರಿ, ಹಾರ್ಡ್ ಏನೂ ಆಗಲ್ಲ ಫ್ರೆಂಡ್ಸ್. ಆ ಥರ 2 ಹಿಟ್ಟು ಮಿಕ್ಸ್ ಮಾಡಬೇಕು ನೋಡಿರಿ. ಹಾಗೆ ನೋಡಿರಿ ಫ್ರೆಂಡ್ಸ್, ಇವತ್ತು ಮನೇಲಿದ್ದೇವೆ ನೋಡಿರಿ ಆರಾಮಾಗಿ. ಶಾಲೆ ಇಲ್ಲ ಫ್ರೆಂಡ್ಸ್ ಇವತ್ತು, ಯಾಕಂದರೆ ತುಂಬ ಮಳೆ ಆಗೋ ಕಾರಣ ಶಾಲೆ ರಜೆ ಕೊಟ್ಟಿದ್ದಾರೆ ನೋಡಿರಿ. ಇವತ್ತೊಂದು ದಿನ ಆರಾಮಾಗಿ ಮನೆಯಲ್ಲಿದ್ದೇವೆ ಅಂದರೆ ಕೂಡ ಅಲ್ಲಿ ಏನೋ ಅದು ವೋಟರ್ ಐಡಿದು ಬರ್ಸ್ಕೊಳಕ್ಕೆ ಬರ್ತಾ ಇದ್ದಾರಲ್ಲ ಮನೆಗೆ, ಅದೊಂದು ಕೆಲಸ ಇದೆ, ಹೋಗಿ ಮಾಡಿ ಬರಬೇಕು. ಅದು ಶಾಲೆಗಳಿಗೆ ಬಂದಿದ್ದಾರಂತೆ, ಅದೊಂದು ಸ್ವಲ್ಪ ಹೋಗಿ ಕರೆಕ್ಟಾಗಿ ಫಾರಮ್ ತುಂಬಿಕೊಟ್ಟು ಬರಬೇಕು ಫ್ರೆಂಡ್ಸ್, ಅದೊಂದು ಕೆಲಸ ಇದೆ. ಹಾಗೆ ಶಾಲೆ ರಜೆ ಇದ್ದಕ್ಕೆ ನೋಡಿ ಇವತ್ತು ಮನೇಲಿ ಆ ಕೆಲಸ ಆಯಿತು ನಮಗೆ, ಅದೊಂದು ಮಾಡಿ ಬರ್ಬೇಕ್ರಿ ಹೋಗಿ. ಹಾಗೆ ನೋಡಿರಿ ಫ್ರೆಂಡ್ಸ್, ಇವಾಗ ಪಾರಿವಾಳ ಎಲ್ಲ ಸಮೀರ್ ಮುಚ್ಚಿ ಹೋಗಿದ್ದಾನೆ. ಆದರೆ ಮತ್ತೇನಂದರೆ ಫ್ರೆಂಡ್ಸ್, ನಾವು ಅದರಲ್ಲಿ ಒಂದು ಅರ್ಧ ಪಾರಿವಾಳ ಮಾರ್ತಾಯಿದ್ದೇವೆ ನೋಡಿರಿ. ಏನು ಮಾಡ್ತೀರಾ ಫ್ರೆಂಡ್ಸ್, ಎಲ್ಲ ಪಾರಿವಾಳ ಇಟ್ಕೊಂಡು ಸಮೀರ್ ನೆಟ್ಟಿಗೆ ಓದ್ತಾ ಇಲ್ಲ, ಬರೀತಾ ಇಲ್ಲ. ಎಲ್ಲ ಪಾರಿವಾಳ ಅನ್ಕೊಳೋದು, ಹಾರಸ್ಕೊಂತ ಕುಂದ್ರೋದು, ನೋಡ್ಕೊಂತ ಕುಂದ್ರೋದು, ಅವಕ್ಕೆ ಕಾಳು ಹಾಕ್ಕೊಂತ ಕುಂದ್ರೋದು, ಇದೇ ಮಾಡ್ತಾ ಇದ್ದಾನ್ರಿ. ಅದಕ್ಕೆ ಒಂದು ಅರ್ಧ ಇಟ್ಕೊಂಡು ಅರ್ಧ ಮಾರಬೇಕಂತ, 100 ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಅಂತ ಸುಮ್ಮನೆ ಕೊಡು ಅಂತ ಹೇಳಿದೆ. ಅದಕ್ಕೆ ಸುಮಾರು ಅರ್ಧ ಇಟ್ಕೊಂಡು ಅರ್ಧನ ಅದರಲ್ಲಿ ಮಾರ್ತಾ ಇದ್ದಾನೆ ನೋಡಿರಿ. ಎಲ್ಲರೂ 100 200 ಹೆಚ್ಚು ಕಡಿಮೆ ಬಂದರೂ ಪರವಾಗಿಲ್ಲ ಅಂತ ಕೊಡ್ತಾ ಇದ್ದೇವೆ ನೋಡಿರಿ. ಯಾಕೆ ಫ್ರೆಂಡ್ಸ್, ಅವನ್ನೆಲ್ಲ ಇಟ್ಕೊಂಡು ಸುಳ್ಳೆ ಎಲ್ಲ ಇಲ್ಲಿ ಅರಳು ಅನ್ನಂಗಿಲ್ಲ, ಏನೆಲ್ಲ ಕುತ್ಕೊಬಿಡ್ತಾನೆ. ಆ ಪಾರಿವಾಳ ಬಿಟ್ಕೊಂಡು ಬರೀತಾನೆ ಇಲ್ಲ, ಬರೇ ಲಕ್ಷ ಪಾರಿವಾಳದ ಮೇಲೆ ನೋಡಿರಿ. ಎಲ್ಲ ಪಾರಿವಾಳ ನೋಡ್ಕೊಂತ ಕುತ್ಕೊಬಿಡ್ತಾನೆ ರೀ. ಆ ಪೆಟ್ಟಿಗೆಯಲ್ಲಿ ಹಾಕ್ಕೊಂಡು ತಿನ್ನಿಸ್ಕೊಂತ ಕುತ್ಕೊತಾನೆ. ಬೆಳಗ್ಗೆನೂ ಅದೇ ನೋಡಿರಿ ಚಾಕ್ರಿ. ಬೆಳಗ್ಗೆ ಎದ್ದು ಕುಂತ್ರೆ 8 ಗಂಟೆವರೆಗೂ ಮಾಡ್ತಾನೆ, ಮತ್ತು ಸಂಜೆ
ಶಾಲಿಂದ ಬಂದು ಊಟ್ಲೆ ತಿಂಡಿ ತಿನ್ನಲ್ಲ, ಟೀ ಕುಡಿಯಲ್ಲ, ಏನಿಲ್ಲ, ಪಾರಿವಾಳ ಬಿಟ್ಕೊಂಡು ಅದನ್ನು ನೋಡ್ಕೊತಾ ಕೂತ್ಕೊಬಿಡ್ತಾನೆ. ಹೋಮ್ವರ್ಕ್ ಮಾಡೋಂಗೆ ಇಲ್ಲ ರೀ, ಸೆಕೆಂಡ್ ಇಯರ್ ಅದರಲ್ಲಿ ಬೇರೆ. ನಮಗೂ ಹೇಳಿ ಹೇಳಿ ಸಾಕಾತು, ಬರೀ ಇಂಟ್ರೆಸ್ಟ್ ಅದರಲ್ಲೇ ಕೊಡ್ತಾ ಇದ್ದಾನೆ. ಅದಕ್ಕೆ ಒಂದು ಅರ್ಧನ ಅದರಲ್ಲಿ ಮಾರ್ತಾ ಇದ್ದೇವೆ ನೋಡ್ರಿ. ಹುಡ್ರು ಬಂದು ಕೇಳ್ತಾ ಇದ್ದಾವೆ, ಅದಕ್ಕೆ ಒಂದು 100-200 ಹೆಚ್ಚು ಕಡಿಮೆ ಸುಮ್ಮನೆ ಕೊಡ್ತಾ ಇದ್ದೇವೆ ನೋಡ್ರಿ. ನಾವು ಕೂಡ ಏನು ಮಾಡ್ತೀರಾ, ಮತ್ತೆ ಎತ್ಲಾಗ ಎತ್ತು ಕೊಡು ಅಂದ್ವಿ, ಎತ್ತು ಕೊಡ್ತಿದ್ದಾನೆ ನೋಡ್ರಿ. ಮತ್ತು ಅದು ಮಳೆ ತುಂಬ ನಮ್ಮ ಸೊರಬ ತಾಲೂಕಿನಲ್ಲಿ ಮಳೆ ಆಗಿದೆ ಫ್ರೆಂಡ್ಸ್. ಹಾಗೆ ತುಂಬ ಗಾಳಿ ಇದೆ. ಗಾಳಿ ಮಳೆ ಇರೋದ್ರಿಂದ ಮಕ್ಕಳ ಹಿತದೃಷ್ಟಿಗಾಗಿ ಶಾಲೆಗಳಲ್ಲಿ ಸೊರಬ ತಾಲೂಕಿಗೆ ರಜೆ ಕೊಟ್ಟಿದ್ದಾರೆ ಇವತ್ತಿನ ದಿನ ನೋಡ್ರಿ. ನಮ್ಮೂರ ಕಡೆ ಅಂದರೆ ನಮ್ಮ ಸೊರಬ ತಾಲೂಕು ಕಡೆ, ಸೊರಬ ತಾಲೂಕಲ್ಲಿ ಎಷ್ಟು ಶಾಲೆಗಳು ಬರ್ತಾವೋ ಅಷ್ಟು ಶಾಲೆಗಳಿಗೆ ರಜೆ ಇದೆ ನೋಡಿ ಇವತ್ತು. ಮನೇಲಿ ಆರಾಮಿರೋದು ನೋಡ್ರಿ ಇವತ್ತೊಂದು ದಿನ. ಅದಕ್ಕೆ ನೋಡ್ರಿ ಕೆಲಸ ಮನೇಲಿ ಆರಾಮಿದ್ರು ಎಲ್ಲಿ ಫ್ರೆಂಡ್ಸ್, ಮನೇಲಿ ಕೆಲಸ ತುಂಬ ಇರ್ತವೆ, ಅದು ಇದು ಅಂತ. ಅದರಲ್ಲಿ ಮತ್ತು ಇದು ವೋಟರ್ ಐ ಡಿದು ಒಂದೇನೋ ಫಾರಮ್ ತುಂಬಬೇಕಂತಲ್ಲ, ಅದೊಂದು ಸ್ವಲ್ಪ ಕೆಲಸ ಇದೆ. ಅದಕ್ಕೆ ಒಂದು ಹೋಗಿ ಬರಬೇಕು. ಅದೊಂದು ಕೆಲಸನಾದರೂ ಆಯ್ತು ಇವತ್ತು. ನೋಡಬೇಕು, ಅದು ಸ್ವಲ್ಪ ಅಡುಗೆ ಮಾಡಿ ಇಟ್ಟು ಹೋಗಿ ಬರಬೇಕಂತ ಇದ್ದೀನಿ. ಹೋಗಿ ಸ್ವಲ್ಪ ಕ್ಲಿಯರಾಗಿ ಮಾಡಿ ಬರಬೇಕು. ಏನೋ ಅದೊಂದು ನೆಟ್ಟಿಗೆ ಮಾಡಿಕೊಡ್ಬೇಕ್ರಿ ಅಪ್ಪ, ಅದೊಂದು ತುಂಬ ಇದೆ. ಹೋಗಿ ಬರ್ಬೇಕು ಇವಾಗ. ಹಾಗೆ ನೋಡ್ರಿ, ನಮ್ಮ ಅಡುಗೆಯವರು ಏನು ಹೇಳ್ತಾರೆ ಅಂದರೆ ಫ್ರೆಂಡ್ಸ್, ಇದರಲ್ಲಿ ರಜದಲ್ಲಿ 2 ತಿಂಗಳು ಪೇಮೆಂಟ್ ಹಾಕಲ್ಲ ಫ್ರೆಂಡ್ಸ್ ಅವರು. ಅದಕ್ಕಾಗಿ ರಜದ ಪೇಮೆಂಟ್ ಕಂಟಿನ್ಯೂ ಮಾಡಬೇಕು ಅಂತ ಕೂಡ ಇದರಲ್ಲಿ ಇರುತ್ತೆ. ವರ್ಷನೂ ಅದೇ ಥರ ಸ್ಟ್ರೈಕ್ ಮಾಡ್ತಾರೆ ಪಾಪ. ಆದರೆ ಅವ್ರದ್ದು ಬೇಡಿಕೆ ಈಡೇರಲ್ಲ, ಎಲ್ಲರದ್ದು ಈಡೇರಿಸ್ತಾರೆ. ಇಂಥ ಪಾಪ ಬಡ ಹೆಣ್ಮಕ್ಳಿದ್ದಾರೆ ಅದರಲ್ಲಿ. ಹಾಗೆ ಸ್ವಲ್ಪ ವಿಧಿಯರಿದ್ದಾರೆ, ತುಂಬ ಚಿಕ್ಕ ಮಕ್ಕಳಿದ್ದಾರೆ, ತುಂಬ ಕಷ್ಟ ಇದೆ ಅಂಥವ್ರದ್ದು ತುಂಬ ನೋಡ್ರಿ. ಅದರಲ್ಲಿ ಸ್ವಲ್ಪ ಜನ ತುಂಬ ವರ್ಷದಿಂದ ಕೆಲಸ ಮಾಡಿ ಬಿಟ್ಟಿದ್ದಾರೆ ಫ್ರೆಂಡ್ಸ್. ಅವರಿಗೆ ಪಿಂಚಣಿ ಇನ್ನೂ ಇದಾಗಿಲ್ಲ, ಆಗುತ್ತೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಇನ್ನೂ ಅವ್ರದ್ದು ಪಿಂಚಣಿ ಕ್ಲಿಯರ್ ಆಗಿಲ್ಲ ನೋಡಿ. ಅಂಥವ್ರದ್ದು ಎಲ್ಲ ಪಾಪ ತುಂಬ ಇದಿದೆ. ತುಂಬ ಇದರಿಂದ ಎಲ್ಲ ಕೆಲಸ ಮಾಡ್ತಾರೆ ಫ್ರೆಂಡ್ಸ್. ಅವರು ಕೂಡ ಬೆಳಗ್ಗೆ 9:00 ಹೋದರೆ 3 ಗಂಟೆ ತನಕನೂ ಆಗುತ್ತೆ. ಒಬ್ಬರದ್ದು ತುಂಬ ಮಕ್ಕಳಿದ್ದಲ್ಲಿ 4 ಗಂಟೆನೂ ಆಗುತ್ತೆ. ಅಂಥವ್ರದ್ದೆಲ್ಲ ತುಂಬ ಕಷ್ಟ ಇದೆ. ಇಷ್ಟೆಲ್ಲ ಬೇಡಿಕೆಯನ್ನು ಎಲ್ಲ ಇಟ್ಟಿದ್ದಾರೆ ಅವರು. ತಗೊಂತಾರೆ, ಹ್ಞೂ ಅಂತಾರೆ, ಮತ್ತು ಏನಾಗುತ್ತೆ ಅದು ಆಗುತ್ತೆ ನೋಡ್ರಿ. ಪಾಪ ಏನು ಮಾಡ್ತಾರೆ ಎಲ್ಲ. ಅದಕ್ಕೆ ನಾವು ನೋಡ್ರಿ ಹೋಗಲೇಬೇಕು, ಇಲ್ಲ ಅಂದರೆ ತುಂಬ ಸಿಟ್ಟು ಮಾಡ್ತಾರೆ. ಆದರೂ ಹೋಗಿ ಒಂದು ಸೈನ್ ಅಂತೂ ಆದರೂ ನಾವು ಸ್ಟ್ರೈಕಲ್ಲಿ ಸೈನ್ ಆದರೂ ಹೋಗಿ ಮಾಡಲೇಬೇಕು ನೋಡ್ರಿ. ದೂರದಲ್ಲಿ ಆದರೆ ನಮಗೆ ಕಷ್ಟ ಆಗುತ್ತೆ, ಇಲ್ಲಿಂದ ಹೋಗೋಕ್ಕೆ. ಹತ್ತಿರ ಆದರೆ ಹೋಗಲೇಬೇಕು. ಹಾಗೆ ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಂತೂ ಇಷ್ಟ ಆಯಿತು. ಹಾಗೆ ನಮ್ಮ ಅಡುಗೆಯರ ಸಂಘದ ಬಗ್ಗೆ ಆಗಲಿ, ಪಾರಿವಾಳದ ಬಗ್ಗೆ ಆಗಲಿ, ಮತ್ತು ನಮ್ಮ ಓಟಿನ ಬಗ್ಗೆ ಆಗಲಿ, ಓಟ್ ಲಿಸ್ಟು ಫಾರಮು ತುಂಬಬೇಕು. ಹೋಗಿ ಕಷ್ಟಪಟ್ಟು ಆದರೂ ಪರವಾಗಿಲ್ಲ, ಚೆನ್ನಾಗಿ ತುಂಬಿಕೊಡ್ರಿ, ಎಲ್ಲರೂ ತುಂಬಿಕೊಡ್ಬೇಕು. ಮತ್ತು ಏನಾದರೂ ಹೆಚ್ಚು ಕಡಿಮೆ ಆದರೆ ಮುಂದೆ ನಮಗೆ ಪ್ರಾಬ್ಲಮ್ಮು ಏನಾದರೂ ಇನ್ನೂ ಲಾಸ್ಟ್ ಎಂಡಿನವರೆಗೂ ಇದೆ ಫ್ರೆಂಡ್ಸ್. ಇನ್ನೂ 29 ತಾರೀಕುವರೆಗೂ ಇದೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಬೇಗ ಸರಿಪಡಿಸ್ಕೊಂಡು ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಈ ಬ್ಲಾಗನ್ನು ನೋಡ್ತಾ ಇದ್ದೀರಾ, ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.